ಇವತ್ತು ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ನಿಜವಾಗ್ಲೂ ಕೂಡ ಬಹಳ ದುರಂತವನ್ನು ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವಂಥದ್ದು ಕೂಡ. ಇಲ್ಲಿವರೆಗೆ ಇಂಥ ಘಟನೆ ಯಾವತ್ತೂ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸ್ಟೇಷನ್ನಲ್ಲಿ ನಡೆದಿರಲಿಲ್ಲ. ಈ ತಾಲೂಕು, ಈ ಕ್ಷೇತ್ರಕ್ಕೆ ಒಂದು ಕಳಂಕ ತರುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಾಡಿರುವಂಥದ್ದು. ಖಲೀಲ್ ಅನ್ನೋರು ಅವರು ಸಣ್ಣ ಪುಟ್ಟ ಜಗಳ ಅವ್ರ ಮಡದಿಯೊಂದಿಗೆ ಮನೆ ವಿಚಾರಕ್ಕೆ ಒಂದು ಸಣ್ಣ ಪುಟ್ಟ ಜಗಳ ಆಯಿತು. ಆ ಸಂದರ್ಭದಲ್ಲಿ 112 ಅದಕ್ಕೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹಿಂದೆ ಜಗಳ ಆಗ್ತಾ ಇದೆ ಅಂತ ಹೇಳಿ ಅದು ಹೇಳ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಬುದ್ಧಿವಾದ ಹೇಳಿ ಮನೆಗೆ ವಾಪಸ್ ಕಳಿಸ್ಬೋದಾಗಿತ್ತು. ಅಲ್ಲಿಂದ ಕರ್ಕೊಂಡು ಬಂದು ರಾತ್ರಿ ಸುಮಾರು 12 ಗಂಟೆ ಸುಮಾರು ಅಲ್ಲಿ ಒಳಗೆ ಲಾಕಪ್ನಲ್ಲಿ ಹಾಕಿ ಕೆಬ್ಬಣದ ಪೈಪಿಂದ ಅಲ್ಲಿ ಅವರ ತೆರೆಗೆ ಪೆಟ್ಟನ್ನು ಬೀಳುತ್ತೆ, ಹೊಡಿತಾರೆ, ಅವ್ರನ್ನ ಹಿಂಸೆ ಮಾಡ್ತಾರೆ. ಆ ಸಂದರ್ಭದೊಳಗೆ ಅವರ ಮಡದಿಯವರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಗಂಡನ ಕರ್ಕೊಂಡು ಹೋಗಿದ್ದಾರೆ, ನಾವೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ನಾವೇನೋ ಜಗಳ ಹಾಕ್ಕೊಂಡಿದ್ವಿ, ಬುದ್ಧಿವಾದ ಹೇಳಿ ನೀವು ಕಳಿಸ್ಬಿಡಿ ಅಂತ ಹೇಳಿ ನಾನು ಹೇಳ್ಕೊಂಡಿದ್ದೆ ಅಂಥೇಳಿ ಅವ್ರ ಮಡದಿಯವ್ರು ಹೇಳ್ತಾರೆ. ಇವರು ಇಲ್ಲ, ಬಿಟ್ಬಿಡಿ ನನ್ನ ಗಂಡನ್ನ, ನಾವೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಜಗಳ ಆಡ್ಕೊಂಡಿದ್ವಿ, ನೀವು ಅಷ್ಟೇ ಗದರ್ಸಿ ಕಳಿಸಿ ಅಂತ ನಾನು ಹೇಳಿದ್ದೆ ಅಂತ ಹೇಳಿದೆ. ಇವರು ಅವ್ರನ್ನ ಹಿಗ್ಗಾಮುಗ್ಗ ಹೊಡೆದ್ಬಿಟ್ಟು ಎಲಿಗೆ ಪೆಟ್ಟಾಗಿ ಮೆದುಳಿಗೂ ಕೂಡ ಪೆಟ್ಟಾಗಿ ರಕ್ತ ಹೊರಗೆ ಬರುತ್ತೆ, ಮೂಗಿಂದ, ಬಾಯಿಯಿಂದ, ಕಿವಿಯಿಂದ. ಈ ಕಿವಿ ಓಪನ್ ಆಗುತ್ತೆ, ಆಪರಿ ರಕ್ತ ಹೊರಗೆ ಬರುತ್ತೆ. ನಂತರ ಏನು ಮಾಡ್ತಾರೆ, ಅವರು ಮಡದಿಯವರು ಇಲ್ಲ ನನ್ನ ಗಂಡನ ಕಳಿಸಿ ಅಂತ ಹೇಳ್ತಾರೆ. ಅವರು ಹೊಡಿತಾ ಇರೋದು ಅವ್ರಿಗೆ ಹೊರಗೆ ಕೇಳಿಸ್ತಾ ಇರುತ್ತೆ. ಇಲ್ಲ ನನ್ನ ಗಂಡನ ಹೊಡಿತಾ ಇದ್ದೀರಿ, ನೀವು ಹೊರಗೆ ಕಳಿಸಿ, ನಾವು ಹೋಗ್ತೀವಿ ಮನೆಗೆ. ಇಲ್ಲ ನಿನ್ನ ಗಂಡ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮನೆಗೆ ಕಳಿಸಿವಿ, ನಿನ್ನ ಗಂಡ ಇಲ್ಲ ಅಂತ ಹೇಳಿ ಗದರ್ಸಿ ಆ ಎಮ್ಮನ್ನ ಹೊರಗೆ ತಳ್ತಾರೆ. ಆ ಎಮ್ಮ ಅಲ್ಲಿ ಗೇಟ್ ಹತ್ರ ನಿಂತ್ಕೊಳ್ಳುತ್ತೆ. ಗೇಟ್ ಹತ್ರ ನಿಂತಾದ ನಂತರ ಸುಮಾರು 1-2 ಗಂಟೆ ಸುಮಾರು ಮಧ್ಯರಾತ್ರಿ 2-2:30 ಸುಮಾರು ಏನು ಮಾಡ್ತಾರೆ, ಮತ್ತೆ ನೋಡ್ತಾರೆ 2:45-3 ಗಂಟೆ ಸುಮಾರು ಅವ್ರನ್ನ ಹೊರಗೆ ತೊಗೊಂಡು ಬರ್ತಾರೆ. ಡೆಡ್ ಬಾಡಿ, ಅದು ರಕ್ತ ಎಲ್ಲ ಸೋರ್ತಾ ಇರುತ್ತೆ, ಮೈ ತುಂಬ ರಕ್ತ ಸೋರುತ್ತೆ. ಅಲ್ಲೇ ಅವರು ಪ್ರಾಣವನ್ನು ಒಳಗೆ ಬಿಟ್ಟಿರ್ತಾರೆ ಅವರು ಲಾಕಪ್ನಲ್ಲಿ. ಇಲ್ಲ ನನ್ನ ಗಂಡನ್ನು ಕೊಂದು ಬಿಟ್ರಲ್ಲ ಅಂತ ಒಯ್ಕೊಳ್ತದ ಅವ್ರ ಮಡದಿಯವರು. ಅದು ಒಯ್ಕೊಳ್ಳೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಟಾಟಾ ಏಸ್ ಗಾಡಿ ಕೂಡ ಕರ್ಕೊಂಡಿರ್ತಾರೆ. ಅದನ್ನು ತಗೊಂಡು ಅಟ್ಲೀಸ್ಟ್ ಅದನ್ನು ಹಂಗಾರ ಇಟ್ಟಿಲ್ಲ, ಅದನ್ನು ಜಾಡಿಸಿ ಯಾವುದರ ಒಂದು ವಸ್ತುನ ನಾವು ಯಾವ ರೀತಿ ಒಸಿತೀವಿ ಆ ರೀತಿ ಒಸಿತಾರೆ. ಅದರಲ್ಲಿ ಹೊಸದು ಸೀದಾ 3:14 ಹಾಸ್ಪಿಟಲ್ಗೆ ಒಯ್ತಾರೆ. ಒಂದು ಒಯ್ದು ಬಿಟ್ಟು ಬಾಡಿ ಹೊರಗಿರುತ್ತೆ, ಹಾಸ್ಪಿಟಲ್ ಹೊರಗಡೆ ಒಬ್ಬ ಪೆದೆ ಹೋಗಿ, ಪೊಲೀಸ್ ಪೆದೆ ಅವರು ಹೋಗಿ ಇವ್ರನ್ನ ಡಾಕ್ಟರ್ ರಾಜಶೇಖರ್ ಅನ್ನೋರು ನೈಟ್ ಡ್ಯೂಟಿನಲ್ಲಿ ಇರ್ತಾರೆ. ಅವ್ರಿಗೆ ಫೋನ್ ಕೊಡ್ತಾರೆ. ಅವ್ರಿಗೆ ಫೋನ್ ಕೊಟ್ಟು ಇಲ್ಲ ಯಾರು ಮಾತಾಡ್ತಾ ಇದ್ದಾರೆ, ಇಲ್ಲ CPI ಮಾತಾಡ್ತಾರೆ. ಅವರು ಕೇಳ್ತಾರೆ ನೀವು MLC ಮಾಡಿ ಅಂತ ಕೇಳ್ತಾರೆ ಡಾಕ್ಟ್ರು. MLC ಮಾಡೋದಾ, ನೋಡೋಣ ಅದನ್ನ ಏನು ಮಾಡಬೇಕು ಏನಿಲ್ಲ, ಬೇರೆ ಏನಾರು ಮಾಡಲಿಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಅವ್ರಿಗೆ, ಡಾಕ್ಟ್ರಿಗೆ, ಅವರು ರಾಜಶೇಖರ್ ಅನ್ನೋರಿಗೆ. ಅದು ಆದಮೇಲೆ ಅವ್ರಿಗೆ ಒಂಥರ ಭಯ ಆಗತ್ತೆ. ಆ ಸಂದರ್ಭದೊಳಗೆ ಅವರು ಮತ್ತೆ ಬೇರೆ ಡಾಕ್ಟರ್ಗಳನ್ನು ಕರೆಸ್ಕೊಳ್ತಾರೆ ಹಾಸ್ಪಿಟಲ್ನಲ್ಲಿ.
ಯಾಕೋ ನನಗೆ ಬಹಳ ಅನುಮಾನ ಬರ್ತಾ ಇದೆ. ಪೊಲೀಸರು ಅವ್ರನ್ನ ಈ ರೀತಿ ಅವ್ರು ನಡ್ಕೊಳ್ಳೋ ರೀತಿ ಸರಿ ಕಾಣ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ, ನೀವು ಬನ್ನಿ ಅಂತ ಬೇರೆ ಡಾಕ್ಟರ್ಗಳನ್ನು ಕರೆಸ್ಕೊತಾರೆ. ಕರೆಸ್ಕೊಂಡು ಮಧ್ಯಾಹ್ನದವರೆಗೂ ಕೂಡ ಇವರು MLC ಮಾಡೋದಿಲ್ಲ. ಆಮೇಲೆ ಹರಪನಹಳ್ಳಿಯಿಂದ ಇಬ್ಬರನ್ನ ಕರೀತಾರೆ, ಯಾರೋ ರಿಟೈರ್ಡ್ ಪೊಲೀಸ್ ಯಾರೋ, ಇವರು ನಾವು ಗಣ್ಣವ್ರ ಕಡೆ ಅಂತ ಹೇಳಿ ಬರ್ತಾರೆ. ಅವರಲ್ಲಿ ಹೊರಗಡೆ ಆ ಕಾಂಪೌಂಡ್ ಹೊರಗಡೆ ಒಂದು ಮೆಕ್ಯಾನಿಕಲ್ ಶಾಪ್ ಅದ. ಅದ್ರಾಗ ಏನು ಖಲೀಲ್ ಅವ್ರೇನು ಅವ್ರ ಮಡದಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಅಲ್ಲಿ ಕರ್ಕೊಂಡು ಹರಪನಹಳ್ಳಿಯಿಂದ ಯಾರೋ ಪೊಲೀಸ್ನವರು ಇವರೇ ಕರೆಸ್ತಾರೆ. ಕರೆಸ್ಬಿಟ್ಟು ಅವ್ರನ್ನ ಡೀಲ್ ಮಾಡ್ಲಿಕ್ಕೆ ಹೋಗ್ತಾರೆ. 30-40 ಲಕ್ಷ ಕೊಟ್ಬಿಡ್ತೀವಿ, ಇಲ್ಲಿಗೆ ಏನೋ ಒಂದು ಜಗಳ ಆಗಿತ್ತು, ಏನೋ ಆಗಿತ್ತು ಅಂತ ಹೇಳ್ಬಿಡು ಅಂತ ಹೇಳಿ. ಆಮೇಲೆ ಅಷ್ಟರೊಳಗೆ ನಾವು ಜಾಯ್ನ್ ಆಗ್ತೀವಿ. ಅಲ್ಲಿ ಬಾಡಿ ಎಲ್ಲ ನೋಡಿಕೊಂಡು ನಾವು ಹೋಗಿರ್ತೀವಿ. ಆ ಹೋಗೋ ಸಂದರ್ಭದಲ್ಲಿ ಡೋರ್ ಲಾಕ್ ಇಟ್ಟು DYSP CPI ಎಲ್ಲ ಒಳಗಿರ್ತಾರೆ, ಅವ್ರ ಜೊತೆಗೆ ಇರ್ತಾರೆ. ಅದನ್ನೇನೋ ವಿಚಾರಗಳು ಮಾತಾಡ್ಕೋತ ಕೂತಿದ್ರು. ನಾವು ಹೋದಿವಿ. ಹೋದ ತಕ್ಷಣ ಉಳ್ಕಿದ್ದವ್ರನ್ನ ಹೊರಗೆ ಕಳಿಸಿ ಅವ್ರು ಪೊಲೀಸರು ಒಳಗಿದ್ರು. ಕೆಲವರು ಹುಡುಗಿ ಕಡೆಯವರಿದ್ದರು, ಹುಡುಗ ಕಡೆಯವರು ಇದ್ದರು. ಇದ್ದಾಗ ಏನಾಯಿತು ನಿಜ ಹೇಳಮ್ಮ, ಸತ್ಯತೆ ಗೊತ್ತಾಗಬೇಕು. ಇದನ್ನು ಯಾರದೇ ಫೋರ್ಸಿಂದಾಗಲಿ ಯಾರು ಕೇಳ್ತಾರ ಅನ್ನುವಂಥದ್ದಾಗಲಿ ಆಮಿಷಕ್ಕೆ ಒಳಗಾಗಿ ಏನೋ ಒಂದು ಭಯದಿಂದಾಗಲಿ ಇನ್ನೊಂದಾಗಲಿ ಹೇಳೋದಾಗಲಿ ಹೇಳಬೇಡಿ. ನೀವು ನಿಜ ಹೇಳಿ. ನಿಮ್ಗೆ ಯಾರ್ದು ಭಯ ಕೂಡ ನೀವು ನಾವಿರ್ತೀವಿ, ನೀವು ಭಯ ಪಡ್ಲಿಕ್ಕೆ ಹೋಗಬೇಡಿ. ಇರೋದು ವಾಸ್ತವಾಂಶ ಹೇಳಿ, ನಡೆದಿದ್ದೇನು ಘಟನೆ ಅದು ನಿಜ ಹೇಳಿ ಅಂತ ನಾವು ಕೇಳಿದ್ವಿ. ಕೇಳಿದಾಗ ಅವರೆಲ್ಲ ವಿವರಿಸಿದ್ರು ವಿಷಯಗಳನ್ನು. ಅದನ್ನು ಕೂಡ ವಿಡಿಯೋ ಮಾಡಿದೆ ನೋಡಿ. ಆ ವಿಡಿಯೋ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಮುಟ್ಟಿರ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಆವಾಗ ಇಲ್ಲ, ನನ್ನ ಗಂಡನ್ನ ಪೊಲೀಸರು ಸ್ಟೇಷನ್ನಲ್ಲೇ ಹಾಕ್ಕೊಂಡು ಅಲ್ಲೇ ಹೊಡೆದು ರಕ್ತ ಎಲ್ಲ ಅವರು ಎತ್ಕೊಂಡು ಬಂದು ಅಲ್ಲೇ ಸತ್ತು ಹೋಗಿದ್ದಾರೆ. ಎತ್ಕೊಂಡು ಟಾಟಾ ಏಸ್ ಗಾಡಿನಲ್ಲಿ ಹಂಗೆ ಒಂಥರ ಚೀಲಕ್ಕೆ ಒಗ್ದಂಗೆ ಜೋರು ಒಗೆದ್ರು. ಅದ್ರ ಕೂಡ ಅಂತ ಅವ್ರ ಮಡದಿಯವ್ರು ಹೇಳಿದ್ರು. ಇವೆಲ್ಲ ಆದರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಯಾರ್ದಿರುತ್ತೆ? ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, DYSP ಜವಾಬ್ದಾರಿ ಇದೆ. ಇವ್ರು ಏನು ಮಾಡ್ತಾಯಿದ್ರು? PSI ಅವರು ಇಲ್ಲ, ಟ್ರಾನ್ಸ್ಫರ್ ಆಗಿದೆ. ಇವರೆಲ್ಲ ಏನು ಮಾಡ್ತಾಯಿದ್ರು? ಇವ್ರದ್ದು ಜವಾಬ್ದಾರಿ ಅಲ್ವಾ? ಬರೀ ಇಬ್ಬರ ಹೆಸರಲ್ಲೇ ನೀವು ಕಂಪ್ಲೇಂಟ್ ಕೊಡಿ, ಬೇರೆ ಹೆಸರಲ್ಲೇ ಕೊಡಕ್ಕೆ ಹೋಗಬೇಡಿ ಅಂತ ಒತ್ತಡ ಹಾಕಿರುವಂಥದ್ದು. ಇಲ್ಲಾಂದರೆ ಪಾಪ ಆ ಹೆಣ್ಮಗಳಿಗೆ ಭಯ ಹುಡ್ಸೋದು. ಇಲ್ಲ, ಇವ್ರದ್ದು ಏನೋ ಬೇರೆ ಅಫೇರ್ ಇದೆ ಅನ್ನೋ ಲೆಕ್ಕಕ್ಕೆ ಇವರು ಹುಡ್ಸ್ತಕ್ಕಂಥ ಕೆಲಸ ಕೂಡ ಹುಟ್ಟು ಹಾಕಿದ್ದಾರೆ ಇವರು. ಅಲ್ರಿ, ಮನೆಯಿಂದ ನೀವೇ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ಎತ್ಕೊಂಡು ಬಂದು ಅವ್ರನ್ನ ಅಲ್ಲೇ ಕೊಂದು ಲಾಕಪ್ನಲ್ಲಿ ಹಾಕಿ ಮತ್ತು ಈ ವರ್ಡು ಮಡದಿಗೆ ಭಯ ಹುಡ್ಸೋ ಕೆಲಸವನ್ನು ಇವ್ರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಇಬ್ಬರ ಹೆಸರಲ್ಲೇ FIR ಆಗಬೇಕು, ಈ ಬೇರೆ ಹೆಸರಲ್ಲೇ ಬೇಡ ಅನ್ನುವಂಥದ್ದನ್ನು ಕೂಡ ಅದನ್ನು ಒತ್ತಡ ಹಾಕಿ ಆ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಾವು ಹೇಳುವಂಥದ್ದು ಇಷ್ಟೇ, ನಾವು ಯಾರೇ ಇರಲಿ ಈ ಪ್ರತಿಯೊಬ್ಬ ನಾಗರಿಕರಿಗೆ ರಕ್ಷಣೆ ಕೊಡುವಂಥ ಕರ್ತವ್ಯ ನಮ್ಮದಾಗಿರುವಂಥದ್ದು, ಅದು ಸರ್ಕಾರದ್ದು ಕೂಡ ಆಗಿರುವಂಥದ್ದು ಕೂಡ. ಇದನ್ನು ಕುಲಂಕುಷವಾಗಿ ತನಿಖೆಯನ್ನು ಮಾಡಿ DYSP ಇರಲಿ, CPI ಇರಲಿ, ಇನ್ನೊಬ್ರು ಯಾರೇ ಇರಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಕಾರ್ಯ ಆಗಬೇಕು. ಆ ಮೃತ ಕುಟುಂಬಕ್ಕೆ ಕೂಡ ಅದಕ್ಕೆ ಪರಿಹಾರ ಕೊಡುವಂಥದ್ದು ಕೂಡ ಆಗಬೇಕು. ಇದರ ಹಿಂದೆ ಸರ್ ಈಗ ಇಷ್ಟೆಲ್ಲ ಹೇಳ್ತಾ ಇದೆ